ಬೆಲೆ ಏರಿಕೆ ಮತ್ತೊಂದು ಕಡೆ ಮುಸ್ಲಿಮರಿಗೆ ಟೆಂಡರ್ ಮೀಸಲಾತಿಗೆ ಖಂಡನೆಯನ್ನ ವ್ಯಕ್ತಪಡಿಸಿ ಇವತ್ತಿಂದ ಎರಡನೇ ಹಂತದ ಹೋರಾಟಕ್ಕೆ ಬಿಜೆಪಿ ತಯಾರಿಗಳನ್ನ ಮಾಡಿಕೊಂಡಿದೆ. ಎರಡನೇ ಹಂತದಲ್ಲಿ ಜನಾಕ್ರೋಶ ಯಾತ್ರೆ ಶುರುವಾಗ್ತಾ ಇದೆ. ಸಿಎಂ ತವರು ಜಿಲ್ಲೆ ಮೈಸೂರಿನಿಂದಲೇ ಯಾತ್ರೆಗೆ ಚಾಲನೆ ಕೊಡೋದಕ್ಕೆ ನಾಯಕರು ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಮೈಸೂರಲ್ಲಿ ಚಾಮುಂಡಿ ದೇವಿಗೆ ಪೂಜೆಯನ್ನ ಸಲ್ಲಿಸಿ ಸಿಎಂ ತವರು ಜಿಲ್ಲೆಯಿಂದಲೇ ಜನಾಕ್ರೋಶ ಯಾತ್ರೆ ಶುರು ಮಾಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಇನ್ನು ಮೈಸೂರು ನಗರದಲ್ಲಿ ಇವತ್ತು 1 ಕಿಲೋಮೀಟರ್ ಪಾದಯಾತ್ರೆಗೂ ಕೂಡ ತಯಾರಿಗಳಾಗಿದೆ. ಮೇ 3ನೇ ತಾರೀಕಿನ ತನಕ 4 ಹಂತಗಳಲ್ಲಿ ಈ ಯಾತ್ರೆಯನ್ನ ಮಾಡೋದಕ್ಕೆ ಬಿಜೆಪಿ ನಾಯಕರು ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಎರಡನೇ ಹಂತದ ಆಕ್ರೋಶದ ಯಾತ್ರೆ ಇವತ್ತಿಂದ ಆರಂಭ ಆಗ್ತಾ ಇದೆ. ಇನ್ನು ದೋಸ್ತಿ ಪಕ್ಷ ಜೆಡಿಎಸ್ ಬಿಟ್ಟು ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದೆ. ಜನಾಕ್ರೋಶ ಯಾತ್ರೆಗೆ ತಮಗೆ ಆಹ್ವಾನ ಕೊಡದೇ ಇರೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ದೋಸ್ತಿ ನಾಯಕರ ನಡುವೆ ಹೋರಾಟದ ವಿಷಯದಲ್ಲಿ ಈಗ ಬಿಕ್ಕಟ್ಟು ಸೃಷ್ಟಿಯಾಗಿದೆ, ಒಗ್ಗಟ್ಟು ಕಾಣಿಸ್ತಾ ಇಲ್ಲ. ಬಿಜೆಪಿಯ ಜನಾಕ್ರೋಶ ಯಾತ್ರೆಗೆ ಮೈಸೂರಿನ ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟಿನ ಕೊರತೆ ಇದೆ. ಮುಂದಿನ ಚುನಾವಣೆಗೆ ಪಕ್ಷವನ್ನು ಸದೃಢಗೊಳಿಸುವಂತ ಪ್ಲಾನ್ ಮಾಡಿರುವಂತ ಬಿಜೆಪಿ ತಮ್ಮ ಮಿತ್ರ ಪಕ್ಷ ಜೆಡಿಎಸ್ನ ಪ್ರಾಬಲ್ಯ ಆ ಕಡೆ ಇದ್ರೂ ಕೂಡ ಜೆಡಿಎಸ್ ಬಿಟ್ಟು ಏಕಾಂಗಿಯಾಗಿ ಯಾತ್ರೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಇನ್ನು ಪ್ರಹ್ಲಾದ್ ಜೋಶಿ, ವಿಜಯೇಂದ್ರ ಸೇರಿದಂತೆ ಎಲ್ಲಾ ಲೀಡರ್ಸ್ ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್. ಮೊನ್ನೆನೂ ಒಂದಿಷ್ಟು ಅಸಮಾಧಾನದ ಮಾತುಗಳು ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರಲ್ಲಿ ಉಂಟಾಗಿತ್ತು. ನಾವು ಮಾತಾಡ್ತೀವಿ, ಸರಿ ಹೋಗುತ್ತೆ, ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಈ ಮೈತ್ರಿ ಅನ್ನೋ ಮಾತನ್ನ ಬಿಜೆಪಿ ನಾಯಕರೇ ಹೇಳ್ತಾ ಇದ್ರು. ಜೆಡಿಎಸ್ ನಾಯಕರ ನಡೆ ಬಗ್ಗೆ ಕುತೂಹಲ ಇದೆ. ಸೊ ಇವತ್ತಿನ ಯಾತ್ರೆ ಬಗ್ಗೆ ಮತ್ತೆ ಈ ಮೈತ್ರಿಯಲ್ಲಿ ಉಂಟಾಗಿರುವಂತ ಒಂದು ಭಿನ್ನ ಮತ ಅಥವಾ ಈ ಹೋರಾಟದಲ್ಲಿ ಒಗ್ಗಟ್ಟು ಕಾಣಿಸ್ತಿಲ್ರಲ್ಲ, ಅದ್ರ ಬಗ್ಗೆ ಕುಮಾರಸ್ವಾಮಿ ಅವರ ಮಾತಿನ ಬಗ್ಗೆ. ಖಂಡಿತ ಶರ್ಮಿತಾ, ಇವತ್ತಿಂದ ಎರಡನೇ ಹಂತದ ಹೋರಾಟವನ್ನು ಬಿಜೆಪಿ ಕೈಗೆತ್ತಿಕೊಂಡಿದೆ. ಈ ಹಿಂದೆ ಏನು ಅಹೋರಾತ್ರಿ ಧರಣಿಯನ್ನು ಬಿಜೆಪಿ ಮಾಡಿತ್ತು, ಅದಾದ ನಂತರದಲ್ಲಿ ಈಗ ಜನಾಕ್ರೋಶ ಯಾತ್ರೆಯ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸಕ್ಕೆ ಈಗ ಬಿಜೆಪಿ ಕೈ ಹಾಕಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಈ ಒಂದು ಹೋರಾಟದಲ್ಲಿ ಮಿತ್ರ ಪಕ್ಷ ಆಗಿರ್ತಕ್ಕಂಥ ಜೆಡಿಎಸ್ ಅನ್ನು ಬಿಜೆಪಿ ದೂರ ಇಟ್ಟಿರುವಂಥದ್ದು. ಯಾವ ಕಾರಣಕ್ಕಾಗಿ ಅಂತಂದರೆ ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಈ ಒಂದು ಜೆಡಿಎಸ್ಗೆ ಅಸ್ತಿತ್ವ ಇದೆ. ಆದರೆ ಈ ಒಂದು ಜನಾಕ್ರೋಶ ಯಾತ್ರೆಯನ್ನು ಕರ್ನಾಟಕದಾದ್ಯಂತವೂ ಕೂಡ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜೆಡಿಎಸ್ ಅನ್ನು ಜೊತೆಗೆ ತೆಗೆದುಕೊಂಡು ಹೋದರೆ ಎಲ್ಲೋ ಒಂದು ಕಡೆ ಬಿಜೆಪಿಯ ಬಲವರ್ಧನೆಗೆ ಸಮಸ್ಯೆ ಆಗ್ಬೋದು. ಜೊತೆಗೆ ಬಿಜೆಪಿಗೆ ಜೆಡಿಎಸ್ ಅನಿವಾರ್ಯ ಅನ್ನುವಂಥ ಒಂದು ಸಂದೇಶ ಹೋಗ್ಬೋದು. ಈ ಮೂಲಕವಾಗಿ ಕಾರ್ಯಕರ್ತರಲ್ಲೂ ಕೂಡ ಅಸಮಾಧಾನ ಆಗುವಂಥ ಸಾಧ್ಯತೆಗಳಿರ್ತವೆ. ಜೊತೆಗೆ ತಳಮಟ್ಟದಿಂದಲೂ ಕೂಡ ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಜೊತೆಗೆ ಈ ಒಂದು ಹೋರಾಟದ ಕ್ರೆಡಿಟ್ ಅಷ್ಟು ಕೂಡ ಬಿಜೆಪಿಗೆ ಸಿಗದೆ ಜೆಡಿಎಸ್ಗೂ ಕೂಡ ಶೇರ್ ಆಗುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಇದು ಪಕ್ಷಕ್ಕೆ ಮುಂದಿನ ಚುನಾವಣೆ ಮೇಲೂ ಕೂಡ ಪರಿಣಾಮ ಬೀರಬಹುದು ಅನ್ನುವಂಥ ಒಂದು ಅಂದಾಜನ್ನು ಬಿಜೆಪಿ ಮಾಡಿದಂತೆ ಕಾಣ್ತದೆ. ಅದೇ ಒಂದು ಕಾರಣಕ್ಕಾಗಿ ಮೈತ್ರಿ ಪಕ್ಷವನ್ನು ಇವತ್ತು ಈ ಒಂದು ಹೋರಾಟದಿಂದ ದೂರ ಇಟ್ಟಿರುವಂಥದ್ದು. ಈ ಒಂದು ಹೋರಾಟದಿಂದ ಜೆಡಿಎಸ್ ಅನ್ನು ಕೈಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ದಳಪತಿಗಳು ಅಂದರೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ಸಾಕಷ್ಟು ಅಸಮಾಧಾನ ಇದೆ ಅಂತ ಹೇಳಲಾಗ್ತದೆ. ಇದೇ ಒಂದು ಕಾರಣಕ್ಕಾಗಿ ಕುಮಾರಸ್ವಾಮಿ ರಾಜ್ಯದಲ್ಲೂ ಕೂಡ ತಮ್ಮ ಒಂದು ಪಕ್ಷದಿಂದ ಒಂದು ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನು ಆರಂಭಿಸಿದ್ದಾರೆ. ಆ ಮೂಲಕ ಜೆಡಿಎಸ್ನ ಅಸ್ತಿತ್ವದ ಬಗ್ಗೆಯೂ ಕೂಡ ಒಂದಿಷ್ಟು ಸಂದೇಶವನ್ನು ಕಳಿಸಬೇಕು ಬಿಜೆಪಿಗೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಹಾಗೂ ಒಂದು ಹೋರಾಟ ಮಾಡುವಂಥ ಮೂಲಕವಾಗಿಯೂ ಕೂಡ ಹೋರಾಟಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗ್ತಿದೆ ಅಂತ ಕೂಡ ಹೇಳಲಾಗ್ತದೆ. ಜೊತೆಗೆ ಇವತ್ತಿನ ಜನಾಕ್ರೋಶ ಯಾತ್ರೆಯ ಬಗ್ಗೆ ನೋಡೋದಾದರೆ ಇವತ್ತು 3 ಗಂಟೆಗೆ ಮೈಸೂರಿನಲ್ಲಿ ಜನಾಕ್ರೋಶ ಯಾತ್ರೆಗೆ ಚಾಲನೆಯನ್ನು ಪ್ರಹ್ಲಾದ್ ಜೋಶಿ ಅವರು ಕೊಡಲಿಕ್ಕಿದ್ದಾರೆ. ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ನಾಯಕರುಗಳು ಇವತ್ತಿನ ಜನಾಕ್ರೋಶ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು. ಪ್ರಮುಖವಾಗಿ ಬಿಜೆಪಿ ಅಂದರೆ ಜಿಲ್ಲಾವಾರು ಈ ಒಂದು ಹೋರಾಟವನ್ನು ಸಂಘಟಿಸ್ತಾ ಇದೆ. ರಾಜ್ಯದಾದ್ಯಂತವೂ ಕೂಡ ಈ ಒಂದು ಹೋರಾಟ ಇರಲಿದ್ದು ಇವತ್ತು ಆರಂಭ ಆಗುವಂಥ ಹೋರಾಟ ನಿರಂತರವಾಗಿ 16 ದಿನಗಳ ಕಾಲವೂ ಕೂಡ ನಡೆಯುತ್ತೆ. ಮೇ 3ರವರೆಗೂ ಕೂಡ ಇವತ್ತು ಈ ಒಂದು ಹೋರಾಟ ನಡೀತಾ ಇರುವಂಥದ್ದು. ಇವತ್ತು ಅಂದರೆ ಈ ಒಂದು ಜನಾಕ್ರೋಶ ಯಾತ್ರೆಯಲ್ಲಿ 1ರಿಂದ 2 ಕಿಲೋಮೀಟರ್ನಷ್ಟು ಯಾತ್ರೆಗಳು ಕೂಡ ಇರುತ್ತೆ. ಜೊತೆಗೆ ಬಹಿರಂಗ ಸಮಾವೇಶ ಇರುತ್ತೆ. ಜೊತೆಗೆ ಏನೆಲ್ಲ ಸರ್ಕಾರದ ಮೇಲೆ ಆರೋಪ ಇದೆ ಅದೆಲ್ಲವನ್ನು ಕೂಡ ಬಹಿರಂಗ ಸಮಾವೇಶದಲ್ಲಿ ಜನರ ಮುಂದಿಡುವಂಥ ಒಂದು ಕೆಲಸವನ್ನು ಬಿಜೆಪಿ ನಾಯಕರು ಈ ಒಂದು ಜನಾಕ್ರೋಶ ಯಾತ್ರೆಯ ಮೂಲಕ ಮಾಡಲಿಕ್ಕಿದ್ದಾರೆ. SC/TSP ಹಣದ ದುರುಪಯೋಗ, ಜೊತೆಗೆ ಮುಸ್ಲಿಂ ಮೀಸಲಾತಿಯನ್ನು ಗುತ್ತಿಗೆಯಲ್ಲಿ ಕೊಟ್ಟಿರುವಂಥದ್ದು, ಹಿಂದೂಗಳಿಗೆ ಮಾಡಿರುವಂಥ ಅನ್ಯಾಯ ಅನ್ನುವಂಥದ್ದು, ಜೊತೆಗೆ ನಿರಂತರವಾಗಿ ಬೆಲೆ ಏರಿಕೆ ಆಗ್ತಾ ಇರುವಂಥದ್ದು ಜನರಿಗೆ ಸಾಕಷ್ಟು ಸಮಸ್ಯೆ ಆಗಿದೆ. ಈ ಒಂದು ಸರ್ಕಾರ ಈ 3 ವಿಚಾರಗಳಲ್ಲಿ ರಾಜ್ಯದ ಜನತೆಗೆ ಅನ್ಯಾಯವನ್ನು ಮಾಡಿದೆ ಅನ್ನುವಂಥ ಒಂದು ಆರೋಪವನ್ನು ಮುಂದಿಟ್ಟುಕೊಂಡು ಜನಾಕ್ರೋಶ ಯಾತ್ರೆಯನ್ನು ಬಿಜೆಪಿ ಕೈಗೊಂಡಿರುವಂಥದ್ದು. ಇವತ್ತಿಂದ ಈ ಒಂದು ಯಾತ್ರೆ ಆರಂಭ ಆಗುತ್ತೆ. ಜೊತೆಗೆ ಮೇ 3ರವರೆಗೂ ಕೂಡ ಈ ಒಂದು ಯಾತ್ರೆ ನಡೆಯುತ್ತಾ ಇರುವಂಥದ್ದು. ರಾಜ್ಯದ ಪ್ರಮುಖ ನಾಯಕರುಗಳು ಸೇರಿದಂತೆ ರಾಷ್ಟ್ರೀಯ ನಾಯಕರುಗಳು ಕೂಡ ಅಂದರೆ ಪ್ರಮುಖವಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಇರಬಹುದು, ಶೋಭಾ ಕರಂದ್ಲಾಜೆ ಇರಬಹುದು, ಇವರೆಲ್ಲರೂ ಕೂಡ ಈ ಒಂದು ಯಾತ್ರೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಶರ್ಮಿತಾ ಶೆಟ್ಟಿ. ಕಾದ್ ನೋಡೋಣ ಮುಂದಿನ ಬೆಳವಣಿಗೆ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್, ನಮ್ಮೆಲ್ಲ ಇನ್ಫಾರ್ಮೇಷನ್